ಸ್ನೇಹಿತರೆ, ನಾವು ಶಿಪ್ ಡಿಪಾರ್ಚರ್ ಮಾಡುವ ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ. ನಾನು ಇವಾಗ ನಿಂತಿರೋದು ಫಾರ್ವರ್ಡ್ ಸ್ಟೇಷನ್ ಅಂತ. ಶಿಪ್ ಇದ್ದು ಮೋರಿಂಗ್ ಲೈನ್ಸ್ ಎಲ್ಲ ಇಲ್ಲಿಂದನೇ ಕಾಸ್ಟ್ ಆಫ್ ಮಾಡೋದು. ನಾನು ಫಾರ್ವರ್ಡ್ ಸ್ಟೇಷನ್ದು ಇನ್ಚಾರ್ಜ್ ಆಗಿರ್ತೀನಿ. ನನಗೆ ಕ್ಯಾಪ್ಟನ್ ಕಮಾಂಡ್ ಏನು ಕೊಡ್ತಾರೆ ಅದೇ ಕಮಾಂಡ್ ನಾನು ಕ್ರೂಗೆ ಕೊಡ್ತೀನಿ. ಆಮೇಲೆ ಈ ಶಿಪ್ ಇಲ್ಲಿಂದ ಕಾಸ್ಟ್ ಆಫ್ ಆಗುತ್ತೆ. ಈ ವಿಡಿಯೋ ಕಂಪ್ಲೀಟ್ ನೋಡಿ, ನಿಮಗೆ ಫುಲ್ಲು ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಚೈನಾದಿಂದ ಡಿಪಾರ್ಚರ್ಗೆ ರೆಡಿ ಆಗ್ತಿದ್ದೀವಿ. ತುಂಬ ಬಿಸಿಲು ನೋಡಿದ್ರಲ್ಲ, ಇದೆಲ್ಲ ಫಾರ್ವರ್ಡ್ ಸ್ಟೇಷನ್ ಅಂತ. ಸೊ ಇವಾಗ ಕ್ರೂ ಯಾರು ಬಂದಿಲ್ಲ, ಎಲ್ಲ ಬರಬೇಕು. ಸೊ ನಾವು ಡಿಪಾರ್ಚರ್ ಆಗುವ ಮೊದಲು ಟಗ್ ಬೋಟ್ ಬೇಕು. ಟಗ್ ಬೋಟ್ ಇಲ್ಲಾಂದರೆ ಡಿಪಾರ್ಚರ್ ಮಾಡೋಕ್ಕಾಗಲ್ಲ. ಇವಾಗ ಟಗ್ ಬೋಟ್ ಬರುತ್ತೆ, ನಾವು ಟಗ್ ಬೋಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ಬಿಸಿಲು. ಲಾಸ್ಟ್ ಟೈಮ್ ಬರುವಾಗ ಇಲ್ಲಿ ಸ್ವಲ್ಪ ಕ್ಲೈಮೇಟ್ ಚೆನ್ನಾಗಿತ್ತು. ನಮ್ಮ ಬೋಸಮ್ ಹೋಗ್ತಾ ಇದ್ದಾರೆ, ಸರಿ ಒಬ್ಬೊಬ್ಬರು ಬರ್ತಾ ಇದ್ದಾರೆ ಹಿಂದ್ಗಡೆಯಿಂದ. ಈ ಒಂದು ಶಿಪ್ಪು ಬರ್ತಾ ಇದೆ, MSC ಶಿಪ್ಪು, ದೊಡ್ಡ ಶಿಪ್ಪು. ಸೊ ನಾವು ಡಿಪಾರ್ಚರ್ ಆಗುವಾಗ ಒಂದು ಡಿಪಾರ್ಚರ್ ಒಂದು ಅರೈವಲ್ ಆಗ್ತಾನೆ ಇರುತ್ತೆ. ಟಗ್ ಬೋಟ್ ಬಂದಿಲ್ಲ, ಟಗ್ ಬೋಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ನೋಡಿ, ಅವರು ಹೋಗ್ತಾ ಇದ್ದಾರಲ್ಲ, ಅವರು ನಮ್ಮ ಶಿಪ್ಪಿದ ಬೋಸನ್ನು. ಅವ್ರೇನು ಮಾಡ್ತಾರೆ, ಬೇಗ ಬಂದು ಈ ವಿಂಚೆಲ್ಲ ಸ್ಟಾರ್ಟ್ ಮಾಡಿ ನೋಡ್ತಾರೆ, ವಿಂಚೆಲ್ಲ ಕರೆಕ್ಟಾಗಿ ಆಪ್ರೇಟ್ ಆಗ್ತಾ ಇದೆಯಾ, ರನ್ ಆಗ್ತಾ ಇದೆಯಾ, ಮೋಟ್ರಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ಅಂತ. ಯಾಕಂತ ಹೇಳಿದ್ರೆ ಡಿಪಾರ್ಚರ್ ಟೈಮಲ್ಲಿ ತೊಂದರೆ ಆಗುತ್ತೆ. ನೋಡಿ, ಇದು ಸ್ಟೋರು, ಮೋಟರ್ ರೂಮ್ ಸ್ಟೋರು. ಇದರೊಳಗೆ ಮೋಟರ್ಗಳೆಲ್ಲ ಇರುತ್ತೆ. ಫುಲ್ ಎಲ್ಲ ಲಾಕ್ ಮಾಡಿ ಇಡ್ತೀವಿ ಪೋರ್ಟಲ್ಲಿ. ಯಾಕಂದರೆ ಯಾರಾದರೂ ಒಳಗಡೆ ಹೋಗಿ ಕೂತ್ಕೊಂಡ್ರೆ ಮತ್ತೆ ಅವ್ರನ್ನ ಹುಡ್ಕೋಕ್ಕೆ ಕಷ್ಟ ಆಗುತ್ತೆ. ಈ ದೊಡ್ಡ ಶಿಪ್ಪಲ್ಲೆಲ್ಲ ಯಾರಾದರೂ ಬಂದು ಕೂತ್ಕೊಂಡ್ರೆ ನಮ್ಗೆ ಹುಡ್ಕೋಕ್ಕೂ ಕಷ್ಟ ಲಾಸ್ಟ್ ಮೂಮೆಂಟಲ್ಲಿ. ಸೊ ಇಲ್ಲಿಂದ ಒಳಗಡೆ ಹೋದರೆ ಆ ವಿಂಚ್ ಆಪ್ರೇಟ್ ಮಾಡೋ ಜಾಗ ಎಲ್ಲ ಒಳಗಿರುತ್ತೆ. ನಿಮ್ಗೆ ತೋರಿಸ್ತೇನೆ ನೋಡಿ, ಎಲ್ಲ ಸ್ವಿಚ್ಚು. ಇಲ್ಲಿಂದ ಕೆಳಗಡೆ ಹೋಗಬೇಕು, ಕಾಣಿಸ್ತಾ ಇದೆಯಾ ಮೋಟ್ರೆಲ್ಲ, ಅಲ್ಲೆಲ್ಲ ಮೋಟ್ರ್ ಇರುತ್ತೆ ಈ ಥರ. ಸೊ ನಾವು ಫಾರ್ವರ್ಡ್ ಸ್ಟೇಷನಲ್ಲಿ 4-5 ಜನ ಇರ್ತೀವಿ ಆಪ್ರೇಟ್ ಮಾಡೋಕ್ಕೆ. ಸೊ ನೀವು ಅಲ್ಲೇನು ನೋಡ್ತಿದ್ದೀರಾ ಬೋಟು, ಅದಕ್ಕೆ ಟಗ್ ಬೋಟ್ ಅಂತ ಕರೀತಾರೆ. ಇದ್ರ ಸಹಾಯದಿಂದನೇ ಶಿಪ್ಪನ್ನ ಲಾಂಗ್ ಸೈಡ್ ಮಾಡೋದು, ಶಿಪ್ ಡಿಪಾರ್ಚರ್ ಟೈಮಲ್ಲಿ ಎಳೆದು ತಿರುಗಿಸೋದು ಇದ್ರ ಸಹಾಯದಿಂದನೇ. ನೋಡಿ, ಅಲ್ಲಿ ಬೇರೆ ಶಿಪ್ ಲಾಂಗ್ ಸೈಡ್ ಆಗ್ತಿದೆ, ಅಲ್ಲಿ ಅವ್ರಿಗೂ ಟಗ್ ಬೋಟ್ ಬೇಕಾಗುತ್ತೆ. ಈ ಥರದ್ದು 3 ಟಗ್ ಬೋಟ್ ಬೇಕಾಗ್ತದೆ ನಮ್ಮ ಶಿಪ್ಪಿಗೆ. ಅದು ಒಂದೊಂದು ಶಿಪ್ಪಿದು ಸೈಜಿದು ಡಿಪೆಂಡ್ ಆಗಿರುತ್ತೆ, ಎಷ್ಟು ಬೋಟ್ ಬೇಕು, ಎಷ್ಟು ಪವರ್ ಅಂತ. ನಮ್ಮ ಶಿಪ್ಪಿಗೆ 3 ಟಗ್ ಬೋಟ್ ಬೇಕು. ಈ ಥರದ್ದು 3 ಟಗ್ ಬೋಟನ್ನು, ಒಂದು ಫಾರ್ವರ್ಡ್ಗೆ, ಒಂದು ಸೆಂಟ್ರಲ್ಲಿ, ಒಂದು ಹಿಂದ್ಗಡೆ ಆಫ್ಟಿಗೆ 3 ಟಗ್ ಬೋಟ್ ನಾವು ಈ ಥರ ಮೇಕ್ ಫಾಸ್ಟ್ ಮಾಡ್ತೀವಿ. ಮೇಕ್ ಫಾಸ್ಟ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಶಿಪ್ಪಿಂದ ಒಂದು ರೋಪ್ ಕೊಡಬೇಕು, ಸಣ್ಣದು. ಆ ರೋಪಿಗೆ ಮೆಸೆಂಜರ್ ರೋಪ್ ಅಂತ ಕರಿತೀವಿ. ಆ ರೋಪ್ ಮುಖಾಂತರ ನಾವು ಈ ವಿಂಚಲ್ಲಿ ಏನು ನೀವು ನೋಡ್ತಾ ಇದ್ದೀರಾ ಆಪ್ರೇಟ್ ಮಾಡಿ ಈ ಲೈನನ್ನು ಎಳಿತೀವಿ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಟಗ್ ಲೈನ್ ಬರುತ್ತೆ, ಈ ಒಂದು ದೊಡ್ಡ ರೋಪ್ ಬರುತ್ತೆ, ಅದಕ್ಕೆ ಟಗ್ ಲೈನ್ ಅಂತ ಕರಿತೀವಿ. ಟಗ್ ಲೈನ್ ತುಂಬ ಹೆವಿ ಇರುತ್ತೆ, ಅದು ಕೈಯಲ್ಲೆಲ್ಲ ಎಳೆಯೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ವಿಂಚ್ ಯೂಸ್ ಮಾಡಿ ಅದನ್ನ ಎಳಿಬೇಕು. ನೋಡಿ, ಇವಾಗ ಏನು ರೋಪ್ ಬರ್ತಾ ಇದೆ ಆ ಮೆಸೆಂಜರ್ ರೋಪ್ ಜೊತೆ, ಆ ದೊಡ್ಡ ರೋಪು, ಅದಕ್ಕೆ ಟಗ್ ಲೈನ್ ಅಂತ ಕರಿತೀವಿ. ಅದು ಟಗ್ಗಿಂದ ಕನೆಕ್ಟ್ ಆಗಿರುತ್ತೆ. ನಾವಿಲ್ಲಿ ಶಿಪ್ಪಿಗೆ ಬೊಲಾಟ್ಗೆ ಹಾಕಿದ್ಮೇಲೆ ಅಲ್ಲಿ ಸಿಗ್ನಲ್ ಕೊಡ್ತೀವಿ. ಅವ್ರೇನು ಮಾಡ್ತಾರೆ, ಅಲ್ಲಿಂದ ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಏನಾಗುತ್ತೆ, ರೋಪ್ ಇಲ್ಲಿಂದ ಕಾಸ್ಟ್ ಆಫ್ ಆದಮೇಲೆ ಶಿಪ್ಪು ಇವ್ರು ಹೇಳಿದ್ರೆ ಶಿಪ್ಪಿದು ಫಾರ್ವರ್ಡ್ ಭಾಗ ತಿರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟಿಗೆ ಅವರು ರೋಪ್ ಎಷ್ಟು ಬೇಕು ಅಷ್ಟು ಲೆಂತ್ ಮೆಷರ್ ಮಾಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತಾರೆ. ಲಾಕ್ ಮಾಡಿ ಟೈಟ್ ಮಾಡಿದ್ಮೇಲೆ 3 ಬೋಟು ಒಟ್ಟಿಗೆ ಸೇರ್ಕೊಂಡು ಎಳೆಯುತ್ತೆ. ಇವಾಗ ನೆಕ್ಸ್ಟ್ ಆರ್ಡರ್ ಏನಂತ ಕ್ಯಾಪ್ಟನ್ದು ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ನಾವು ಶಿಪ್ ಕಾಸ್ಟ್ ಆಫ್ ಮಾಡಬೇಕು. ಎಲ್ಲ ರೋಪು ಒಟ್ಟಿಗೆ ಸ್ಲ್ಯಾಕ್ ಮಾಡೋಕ್ಕಾಗಲ್ಲ, ಅದಕ್ಕೆ ಅಂತ ಒಂದು ಸೀಕ್ವೆನ್ಸ್ ಇರುತ್ತೆ. ಆ ಸೀಕ್ವೆನ್ಸ್ ವೈಸ್ ನಾವು ಒಂದೊಂದು ರೋಪು ಫಾಲೋ ಮಾಡಬೇಕು. ಇವಾಗ ಕ್ರೂ ಎಲ್ಲ ಅಲ್ಲಿ ಸ್ಟ್ಯಾಂಡ್ ಬೈ ಇರ್ತಾರೆ ವಿಂಚಲ್ಲಿ. ನಾನು ಲೆಟ್ ಗೋ ಅಂತ ಹೇಳಿದ ತಕ್ಷಣ ಅವ್ರೇನು ಮಾಡ್ತಾರೆ, ಬ್ರೇಕ್ ಓಪನ್ ಮಾಡಿ ಗೇರ್ ಎಂಗೇಜ್ ಮಾಡಿ ಸ್ಲ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಇಲ್ಲಿಂದ ಕೆಳಗಡೆ ನೋಡ್ತೀನಿ, ಬೊಲಾಟ್ ಸೈಡಿಗೆ ತಿರುಗಿ ಎಷ್ಟು ಸ್ಲ್ಯಾಕ್ ಮಾಡಬೇಕು ಅಂತ ಸಿಗ್ನಲ್ ಕೊಡ್ತೀನಿ. ಅವರು ಅಷ್ಟು ರೋಪ್ನ ಇಲ್ಲಿ ಸ್ಲ್ಯಾಕ್ ಮಾಡ್ತಾರೆ. ಎಲ್ಲ ರೋಪ್ ಇವಾಗ ನಾವು ಸ್ಲ್ಯಾಕ್ ಮಾಡ್ತಾ ಇದ್ದೀವಿ. ನೋಡಿ, ಅಲ್ಲಿ ನೀರಲ್ಲಿ ಏನು ಸ್ಲ್ಯಾಕ್ ಆಗಿ ನೀರು ಟಚ್ ಆಗ್ತಾ ಇದೆ ರೋಪ್ಸು, ಅದೆಲ್ಲ ಇವಾಗ ಅವರು ಅಲ್ಲಿಂದ ಬೊಲಾಡಿಂದ ತೆಗಿಬೇಕು. ನೋಡಿ, ಅಲ್ಲಿ ಕ್ರೂ ಎಲ್ಲ ನಿಂತಿದ್ದಾರಲ್ಲ ಜಟ್ಟಿಯಲ್ಲಿ, ಅಲ್ಲಿ ಪೋರ್ಟಿಗೆ ಕೆಲಸ ಮಾಡುವ ಲೇಬರ್ಸ್ ಅವರೆಲ್ಲ. ನಾವು ಸ್ಲ್ಯಾಕ್ ಮಾಡಿದ ತಕ್ಷಣ ಅವ್ರೇನು ಮಾಡ್ತಾರೆ, ಆ ರೋಪ್ನ ತೆಗೆದು ನೀರಿಗೆ ಹಾಕ್ತಾರೆ. ಕಾಣಿಸ್ತಾ ಇದೆಯಾ, ಅದು ತುಂಬ ಹೆವಿ ಇರುತ್ತೆ, ಅದಕ್ಕೆ 4-5 ಜನ ಇರ್ತಾರೆ. ಅಲ್ಲಿಂದ ತೆಗೆದ ತಕ್ಷಣ ನಾವು ವಿಂಚ್ನ ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಆಪ್ರೇಟ್ ಮಾಡಿ ರೋಪ್ನ ಆದಷ್ಟು ಬೇಗ ಶಿಪ್ ಒಳಗೆ ತಗೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಎಲ್ಲಾದರೂ ಸ್ಟ್ರಕ್ ಆದರೆ ರೋಪು ಡ್ಯಾಮೇಜ್ ಆಗುತ್ತೆ. ನೋಡಿ, ಇಲ್ಲೆಲ್ಲ ಗೈಡ್ ಮಾಡೋಕ್ಕಂತಲೇ 2 ಜನ ಸ್ಟ್ಯಾಂಡ್ ಬೈ ಇರ್ತಾರೆ. ರೋಪ್ ಬರುವಾಗ ಅವರು ವಿಂಚಲ್ಲಿ ಕರೆಕ್ಟಾಗಿ ರೋಲ್ ಆಗ್ತಿದೆಯಾ ಅಂತ ಮಾನಿಟರ್ ಮಾಡ್ತಾ ಇರ್ತಾರೆ. ವಿಂಚ್ ಆಪ್ರೇಟ್ ಮಾಡೋಕ್ಕೆ 2 ಜನ ಇರ್ತಾರೆ, ಅವರು ವಿಂಚ್ ಆಪ್ರೇಟ್ ಮಾಡ್ತಾ ಇರ್ತಾರೆ. ಸೊ ಇದು ಲಾಸ್ಟ್ 2 ರೋಪು, ಇದಕ್ಕೆ ಸ್ಪ್ರಿಂಗ್ ಲೈನ್ ಅಂತ ಕರಿತೀವಿ. ಇದು ಯಾವಾಗಲೂ ಶಿಪ್ಪಿದು ಫಸ್ಟಿಗೆ ಕಾಸ್ಟ್ ಆಫ್ ಆಗುತ್ತೆ, ಒಂದೊಂದು ಟೈಡಲ್ ಪೋರ್ಟಲ್ಲಿ ಲಾಸ್ಟಿಗೆ ಕಾಸ್ಟ್ ಆಫ್
ಆಫ್ ಆಗುತ್ತೆ. ಸೊ ಅದು ಕಾಸ್ಟ್ ಆಫ್ ಆದ ತಕ್ಷಣ ಅದನ್ನ ನಾವು ಲಾಸ್ಟಿಗೆ ಹೀವ್ ಅಪ್ ಮಾಡ್ತೀವಿ. ಇದು ಹೀವ್ ಅಪ್ ಆದ ತಕ್ಷಣ ಏನಾಗುತ್ತೆ, ಶಿಪ್ ಜಟ್ಟಿಯಿಂದ ಡಿಸ್ಕನೆಕ್ಟ್ ಆಗಿ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೋಪ್ ಎಲ್ಲ ನನ್ನ ಇಷ್ಟದಿಂದ ನಾನು ಕಾಸ್ಟ್ ಆಫ್ ಹೀವ್ ಅಪ್ ಮಾಡೋಕ್ಕಾಗಲ್ಲ. ನನಗೆ ಮೇಲಿಂದ ಏನು ಕಮಾಂಡ್ ಸಿಕ್ಕುತ್ತೆ ಕ್ಯಾಪ್ಟನಿಂದ, ನಾನು ಅದನ್ನ ಫಾಲೋ ಮಾಡ್ತೀನಿ. ಎಲ್ಲರಿಗೂ ಒಂದೊಂದು ಜಾಬ್ ರೋಲ್ ಇರುತ್ತೆ. ಅವರು ಆ ಕೆಲಸ ಅವರು ಮಾಡಬೇಕು, ಅವ್ರಿಗೆ ಅಂತ ಆ ಜಾಬು ಅಸೈನ್ ಆಗಿರುತ್ತೆ. ಅದು ಬಿಟ್ಟು ಅವರು ಬೇರೆ ಕೆಲಸ ಮಾಡುವಂಗಿಲ್ಲ. ನೋಡಿ, ಇನ್ನೊಂದು ಶಿಪ್ ಅಲ್ಲಿ ಅಲಾಂಗ್ ಸೈಡ್ ಆಗ್ತಾ ಇದೆ. ನಾವು ಇಲ್ಲಿಂದ ಡಿಪಾರ್ಚರ್ ಆಗುವಾಗ ಬೇರೆ 2 ಶಿಪ್ ಅಲಾಂಗ್ ಸೈಡ್ ಆಗ್ತಾ ಇದೆ. ಸೊ ನಾವು ಇವಾಗ ಏನು ಮಾಡ್ತೀವಿ, ಇಲ್ಲಿಂದ ಕಾಸ್ಟ್ ಆಫ್ ಆಗಿ ಟಗ್ಗಿದ ಸಹಾಯದಿಂದ ಶಿಪ್ ತಿರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಲ್ರೆಡಿ ಟಗ್ ಎಳೆಯೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಆ ರೋಪ್ ಏನು ಕಾಣಿಸ್ತಾ ಇದೆ, ಹಗ್ಗದ ಮೂಲಕ ಆ ಟಗ್ ಫುಲ್ಲು ಪವರಲ್ಲಿ ಶಿಪ್ನ ಎಳಿತಾ ಇದೆ. ಈ ಥರ ಒಂದಲ್ಲ, ಹಿಂದ್ಗಡೆ ಇನ್ನೂ 2 ಟಗ್ ಇದೆ. 3 ಟಗ್ ಟೋಟಲ್ ಈ ಥರ ಎಳೆದ್ರೇ ಶಿಪ್ ಹೊರಗಡೆ ಬರೋದು. ನಾನು ನಿಮಗೆ ಈ ಸೈಡಲ್ಲಿ ತೋರಿಸ್ತೀನಿ. ನೋಡಿ, ಇವಾಗ ಜಟ್ಟಿ ಕ್ಲಿಯರ್ ಆಗಿ ಇಷ್ಟು ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ. ಸೊ ಇದು ಇವಾಗ ನಾವು ಜಟ್ಟಿಯಿಂದ ಕಾಸ್ಟ್ ಆಫ್ ಆಗಿ ಕ್ಲಿಯರ್ ಆಗ್ತಾ ಇದೆ. ನೋಡಿ, ಆ ಡಿಸ್ಟೆನ್ಸ್ ಏನು ಕಾಣ್ತಾ ಇದೆ, ಇವಾಗ ಅಷ್ಟು ದೂರ ನಾವು ಇಲ್ಲಿಂದ ಟರ್ನ್ ಆಗಿದ್ವಿ. ಇವಾಗ ಏನಾಗುತ್ತೆ, ಇನ್ನೊಂದು ಟಗ್ಗು ಈ ಸೈಡಿಗೆ ಬಂದು ಇಲ್ಲಿಂದ ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಶಿಪ್ ಸ್ವಲ್ಪ ಸ್ಪೀಡಾಗಿ ತಿರ್ಗ್ಸೋಕ್ಕೆ ಸಹಾಯ ಆಗುತ್ತೆ. ಶಿಪ್ ಒಂದ್ಸಲ ತಿರ್ಗಿಸಾದ್ಮೇಲೆ ಟಗ್ಗಿದ್ದು ಯೂಸ್ ನಮಗಿರಲ್ಲ. ಮತ್ತೆ ನಾವು ಶಿಪ್ ಇಂಜಿನ್ ಯೂಸ್ ಮಾಡಿ ನಾವು ಹೋಗ್ಬೋದು. ನೋಡಿ, ಈ ಥರ ಟರ್ನ್ ಆದಮೇಲೆ ಇದು ಟಗ್ ಲೈನು, ಇದನ್ನ ಕಾಸ್ಟ್ ಆಫ್ ಮಾಡಬೇಕಾಗುತ್ತೆ. ಇದನ್ನ ಇವಾಗ ಏನು ಮಾಡ್ತಾರೆ, ಬೋಲಾರ್ಡಿಂದ ಡಿಸ್ಕನೆಕ್ಟ್ ಮಾಡಿ ರೋಪ್ನ ಹೀಗೆ ಬಿಟ್ಬಿಡ್ತಾರೆ. ಅವಾಗ ಟಗ್ ಏನು ಮಾಡುತ್ತೆ, ಆ ರೋಪ್ನ ಪುಲ್ ಮಾಡಿ, ಟಗ್ ಬೋಟಲ್ಲೂ ವಿಂಚ್ ಇರುತ್ತೆ, ಆ ವಿಂಚ್ ಮುಖಾಂತರ ಆ ರೋಪ್ನ ಎಳ್ಕೊಳ್ಳುತ್ತೆ. ನೀವು ನೋಡ್ತಾ ಇರ್ಬೋದು, ಆ ರೋಪ್ ನೀರಿಗೆ ಬಿತ್ತು, ಅವರು ವಿಂಚ್ ಮುಖಾಂತರ ಎಳ್ಕೊಂಡು ಟಗ್ ಬೋಟಿಂದ ರೋಪ್ನ ಕ್ಲಿಯರ್ ಮಾಡಿಕೊಂಡು ಅವ್ರೇನು ಮಾಡ್ತಾರೆ, ಅವ್ರ ಕೆಲಸ ಇಲ್ಲಿಗೆ ಮುಗಿಯುತ್ತೆ. ಅವರು ಬೇರೆ ಶಿಪ್ಗೆ ಅಸಿಸ್ಟ್ ಮಾಡಕ್ಕೆ ಹೋಗ್ತಾರೆ. ಆ ಬ್ರಿಡ್ಜ್ ಏನು ಕಾಣಿಸ್ತಾ ಇದೆ, ಅದು ವರ್ಲ್ಡ್ಸ್ ಲಾಂಗೆಸ್ಟ್ ಸೀ ಬ್ರಿಡ್ಜ್ ಆಗಿರುತ್ತೆ. ಅದು ಬಂದು 3 ಸಿಟೀಸ್ನ ಕನೆಕ್ಟ್ ಮಾಡುತ್ತೆ. ಹಾಂಗ್ಕಾಂಗ್, ಜುಹಾಯ್, ಮಕಾವ್, ಈ 3 ಸಿಟೀಸ್ನ ಕನೆಕ್ಟ್ ಮಾಡುವಷ್ಟು ದೊಡ್ಡ ಉದ್ದದ ಬ್ರಿಡ್ಜ್ ಆಗಿರುತ್ತೆ. ಆ ಬ್ರಿಡ್ಜ್ ಒಂದ್ ಎಂಡಿಂದ ಇನ್ನೊಂದು ಎಂಡಿಗೆ ಕ್ರಾಸ್ ಮಾಡೋಕ್ಕೆ ಕಾರಲ್ಲಿ 45 ಮಿನಿಟ್ಸ್ ಟೈಮ್ ಬೇಕಂತೆ. ಈ ಬ್ರಿಡ್ಜ್ ಕೆಳಗಡೆ ಶಿಪ್ ಅಲ್ಲಿ ಹೋಗೋದೊಂದು ಥ್ರಿಲ್ಲೇ ಬೇರೆ. ತುಂಬಾ ಹೆದರಿಕೆನೂ ಆಗುತ್ತೆ, ಥ್ರಿಲ್ಲು ಆಗುತ್ತೆ. ನೈಟ್ ಟೈಮ್ ಸೀನರೀಸ್ ಎಲ್ಲ ಚೆನ್ನಾಗಿರುತ್ತೆ. ಫುಲ್ ಲೈಟಿಂಗ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡಿಟ್ಟಿರ್ತಾರೆ. ಚೈನಾದವರು ಟೆಕ್ನಾಲಜಿ ಎಲ್ಲ ತುಂಬಾ ಇಂಪ್ರೂವ್ಮೆಂಟ್ ಗುರು. ಇಲ್ಲಿ ಸಿಟೀಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆಲ್ಲ. ಆ ರೈಟ್ ಸೈಡಲ್ಲಿ ಇರೋದು ನಮ್ಮ ಶಿಪ್ ಕ್ಯಾಪ್ಟನ್, ಸೆಂಟ್ರಲ್ ಇರೋದು AB ಸ್ಟೇರಿಂಗ್ ಮ್ಯಾನ್, ಲೆಫ್ಟ್ ಸೈಡಲ್ಲಿ ಇರೋದು ಪೈಲಟ್. ಪೋರ್ಟ್ ಲಿಮಿಟ್ ಹೊರಗಡೆ ಬರೋ ತನಕ ಪೈಲಟ್ ನಮ್ಮ ಜೊತೆನೇ ಇರ್ತಾರೆ. ಪೋರ್ಟ್ ಲಿಮಿಟ್ ಹೊರಗಡೆ ಬಂದ ತಕ್ಷಣ ಅವ್ರಿಗೆ ಈ ಪೈಲಟ್ ಬೋಟ್ ಬರುತ್ತೆ. ಈ ಪೈಲಟ್ ಬೋಟ್ ಏನು ಕಾಣಿಸ್ತಾ ಇದೆ, ಇದಕ್ಕೆ ಪೈಲಟ್ ಬೋಟ್ ಅಂತ ಕರೀತಾರೆ. ಇದ್ರ ಸಹಾಯದಿಂದ ಪೈಲಟ್ ಇಲ್ಲಿಂದ ಡಿಸೆಂಬಾರ್ಕ್ ಮಾಡಿ ಹೋಗ್ತಿದ್ದಾರೆ. ನೋಡಿ, ಅಲ್ಲಿ ಚೈನಾದ ಐಲ್ಯಾಂಡ್ಸ್ ಎಲ್ಲ ಕಾಣಿಸ್ತಾ ಇದೆ, ಅದೆಲ್ಲ ಚೈನಾದ ಐಲ್ಯಾಂಡ್ಸು. ಈ ಥರ ಬೋಟ್ ಬಂದು ಅಲಾಂಗ್ ಸೈಡ್ ಆಗುತ್ತೆ. ಆ ಲ್ಯಾಡರ್ ಏನು ಕಾಣಿಸ್ತಾ ಇದೆ, ಆ ಲ್ಯಾಡರ್ಗೆ ಪೈಲಟ್ ಲ್ಯಾಡರ್ ಅಂತ ಕರೀತಾರೆ. ಆ ಲ್ಯಾಡರ್ ಮುಖಾಂತರ ಪೈಲಟ್ ಇಳ್ಕೊಂಡು ಇನ್ಬೌಂಡ್ ಬೇಸಲ್ ಅಂತ ಕರೀತಾರೆ. ಶಿಪ್ ಒಳಗಡೆ ಹೋಗ್ತಾ ಇದೆಯಲ್ಲ, ಆ ಶಿಪ್ಗೆ ಹೋಗ್ತಾರೆ ಪೈಲಟ್ ಡಿಸೆಂಬಾರ್ಕ್ ಮಾಡಿದ ತಕ್ಷಣ ನಮ್ಮ ಕ್ಯಾಪ್ಟನ್ ಕಮಾಂಡ್ ತಗೊಳ್ತಾರೆ. ನಮ್ಮ ಪಯಣ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಪೋರ್ಟ್ ಸಿಂಗಾಪುರ್, ಇಲ್ಲಿಂದ 5 ದಿವಸ ಹಿಡ್ಕೊಳ್ಳುತ್ತೆ. ಇದು ಚೈನಾದ ನನ್ಶಾದಿಂದ ನಾವು ಇವಾಗ ಡಿಪಾರ್ಚರ್ ಆಗಿದ್ವಿ. ಇವಾಗ ಚೈನಾ ಕೋಸ್ಟ್ ಇಂದ ನಾವು ಕ್ಲಿಯರ್ ಆಗಿ ಇವಾಗ ಓಪನ್ ಸೀಗೆ ಬಂದಿದ್ದೀವಿ. ನೋಡಿ, ಓಪನ್ ಸಿಯಲ್ಲಿ ಹೋಗುವಾಗ ಸಮುದ್ರದ ಮಧ್ಯದಲ್ಲಿ ಶಿಪ್ ಹೆಂಗೆ ಹೋಗುತ್ತೆ ಅಂತ ದೃಶ್ಯ ನೀವು ನೋಡ್ತಾ ಇರ್ಬೋದು. ಇವಾಗ ಟ್ರಾಫಿಕ್ ಏನು ಇಲ್ಲ, ಖಾಲಿ ಸಮುದ್ರ ಖಾಲಿ ಇದೆ. ಅದಕ್ಕೋಸ್ಕರ ಎಲ್ಲ ಪ್ಲೈನ್ ಕಾಣ್ತಿದೆ. ಒಂದೊಂದು ಸಲ ನಮಗೆ ಫಿಶಿಂಗ್ ಬೋಟ್ ಮೀನ್ ಹಿಡಿತಾರಲ್ಲ, ಆ ಬೋಟ್ಸ್ ಎಲ್ಲ ತುಂಬಾ ಸಿಗುತ್ತೆ ಚೈನಾ ಕೋಸ್ಟ್ ಅಲ್ಲಿ. ಇವಾಗ ಸೀಸನ್ ಅಲ್ಲ, ಅದಕ್ಕೋಸ್ಕರ ಏನು ಕಾಣ್ತಾ ಇಲ್ಲ. ನೀವೆಲ್ಲ ತಿಳ್ಕೊಳ್ಬೋದಲ್ಲ, ಇಷ್ಟೆಲ್ಲ ಕಂಟೈನರ್ ಹೊತ್ಕೊಂಡು ಒಂದು ಶಿಪ್ ಈ ಸಮುದ್ರದ ಮಧ್ಯದಲ್ಲಿ ಹೆಂಗ್ ಹೋಗುತ್ತೆ ಅಂತ. ಎಲ್ಲ ಒಂದು ಮಿರಾಕಲ್ ನೋಡಿ. ಒಂದು ಕಂಟೈನರ್ ಒಂದು ಟ್ರಕ್ಕಲ್ಲಿ ಹೋದ್ರೆ ಇಡೀ ರೋಡೇ ಬ್ಲಾಕ್ ಆಗುತ್ತೆ. ಅಂಥದ್ರಲ್ಲಿ ಈ ಶಿಪ್ಪಲ್ಲಿ 6000 ಕಂಟೈನರ್ ತುಂಬಿಕೊಂಡು ಈ ಸಮುದ್ರದ ಮಧ್ಯದಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶದ ಹೋಗೋದು ತುಂಬಾ ದೊಡ್ಡ ವಿಷಯ ಆಗಿರುತ್ತೆ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡಿ. ನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊಳ್ತೀನಿ. ನಿಮ್ಮ ಅಭಿಪ್ರಾಯ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ಮಾಡ್ತಾ ಇರ್ತೀನಿ, ಶಿಪ್ ರಿಲೇಟೆಡು. ನೀವು ನೋಡ್ತಾ ಇರಬೇಕು. ಸರಿ, ಹಾಗಾದರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.